ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಮೊದಲನೇ ಪ್ರಶ್ನೆ, 2026ರ ಆಸ್ಟ್ರೇಲಿಯನ್ ಓಪನ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದ ಆಟಗಾರ ಯಾರು? ಉತ್ತರ ಕಾರ್ಲೋಸ್ ಅಲ್ಕರಾಜ್. ಮಾರ್ಚ್ 2, 2026ರಂದು ನಡೆದ ದುಬೈ ಟೆನ್ನಿಸ್ ಚಾಂಪಿಯನ್ಶಿಪ್ ಫೈನಲ್ನಲ್ಲಿ ಜಯಗಳಿಸಿದ ಮಹಿಳಾ ಆಟಗಾರ್ತಿ ಯಾರು? ಉತ್ತರ ಅರೀನಾ ಸಬಲೆಂಕಾ. ಇತ್ತೀಚೆಗೆ ನಿವೃತ್ತಿ ಘೋಷಿಸಿದ ಭಾರತದ ಅನುಭವಿ ವೇಗದ ಬೌಲರ್ ಯಾರು? ಉತ್ತರ ಭುವನೇಶ್ವರ್ ಕುಮಾರ್. 2026ರ ಕಾಮನ್ವೆಲ್ತ್ ಗೇಮ್ಸ್ ಯಾವ ನಗರದಲ್ಲಿ ಆಯೋಜನೆಯಾಗಲಿದೆ? ಉತ್ತರ ಗ್ಲಾಸ್ಗೋ, ಸ್ಕಾಟ್ಲೆಂಡ್. ಮಾರ್ಚ್ 2, 2026ರಂದು ನಡೆದ IPL ಹರಾಜಿನ ನಂತರ ಅತ್ಯಂತ ದುಬಾರಿ ಆನ್ ಕ್ಯಾಪ್ಡ್ ಆಟಗಾರನಾಗಿ ಹೊರಹೊಮ್ಮಿದವರು ಯಾರು? ಉತ್ತರ ಮಾನವ್ ಸುತಾರ್. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ 2026ರ ಚಳಿಗಾಲದ ಒಲಿಂಪಿಕ್ಸ್ ಅನ್ನು ಎಲ್ಲಿ ನಡೆಸಲು ತೀರ್ಮಾನಿಸಿದೆ? ಉತ್ತರ ಮಿಲನ್ ಮತ್ತು ಕಾರ್ಟಿನಾ, ಇಟಲಿ. ಕೆನಡಾದ ಯಾವ ಪ್ರಮುಖ ರಾಜಕೀಯ ನಾಯಕ ಮಾರ್ಚ್ 2026ರಲ್ಲಿ ಭಾರತಕ್ಕೆ ತಮ್ಮ ಮೊದಲ ಅಧಿಕೃತ ಭೇಟಿ ನೀಡಿದರು? ಉತ್ತರ ಮಾರ್ಕ್ ಕಾರ್ನಿ. ಮಾರ್ಚ್ 2, 2026ರಂದು ಯಾವ ದೇಶವು ಅಫ್ಘಾನಿಸ್ತಾನದ ತಾಲಿಬಾನ್ ಆಡಳಿತದ ಮೇಲೆ ಗಜಬ್ ಲೀಲ್ ಹಕ್ ಕಾರ್ಯಾಚರಣೆಯನ್ನು ಘೋಷಿಸಿತು? ಉತ್ತರ ಪಾಕಿಸ್ತಾನ. 2026ರ ಫೆಬ್ರವರಿ ಅಂತ್ಯದಲ್ಲಿ ನಡೆದ ಜರ್ಮನ್ ಚುನಾವಣೆಗಳ ನಂತರ ಯಾರು ಜರ್ಮನಿಯ ಹೊಸ ಚಾನ್ಸಲರ್ ಆಗಿ ಅಧಿಕಾರ ಸ್ವೀಕರಿಸಲು ಸಿದ್ಧರಾಗಿದ್ದಾರೆ? ಉತ್ತರ ಫ್ರೆಡರಿಕ್ ಮೆರ್ಚ್. ವಿಶ್ವದ ಮೊದಲ ಸಾವರಿನ್ ಫೈನಾನ್ಷಿಯಲ್ ಕ್ಲೌಡ್ ಅನ್ನು ಇತ್ತೀಚೆಗೆ ಯಾವ ದೇಶವು ಬಿಡುಗಡೆ ಮಾಡಿದೆ? ಉತ್ತರ ಯುನೈಟೆಡ್ ಅರಬ್ ಎಮಿರೇಟ್ಸ್. ಮಾರ್ಚ್ 2, 2026ರಂದು ಅಧಿಕೃತವಾಗಿ ಮುಕ್ತಾಯಗೊಂಡ ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ ಯಾವ ನಗರದಲ್ಲಿ ನಡೆಯಿತು? ಉತ್ತರ ಬಾರ್ಸಿಲೋನಾ. ಇತ್ತೀಚಿನ ವರದಿಯ ಪ್ರಕಾರ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯಿಂದ ಯಾವ ದೇಶವು ಔಪಚಾರಿಕವಾಗಿ ಹೊರಬರುವುದಾಗಿ ಘೋಷಿಸಿದೆ? ಉತ್ತರ ಇಸ್ರೇಲ್. ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಇತ್ತೀಚೆಗೆ ಯಾವ ದೇಶದ ಕ್ರಿಕೆಟ್ ಮಂಡಳಿಯ ಮೇಲಿದ್ದ ಅಮಾನತನ್ನು ಸಂಪೂರ್ಣವಾಗಿ ಹಿಂಪಡೆದಿದೆ? ಉತ್ತರ ಶ್ರೀಲಂಕಾ. ಮಾರ್ಚ್ 2026ರಲ್ಲಿ ಯಾವ ದೇಶವು 6 ದಿನಗಳ ಕೆಲಸದ ವಾರವನ್ನು ಅಧಿಕೃತವಾಗಿ ರದ್ದುಗೊಳಿಸಿ 4 ದಿನಗಳ ಕೆಲಸದ ವಾರವನ್ನು ಪ್ರಾಯೋಗಿಕವಾಗಿ ಜಾರಿಗೆ ತಂದಿದೆ? ಉತ್ತರ ಬೆಲ್ಜಿಯಂ. ಮಾರ್ಚ್ 2, 2026ರಂದು ಉಪರಾಷ್ಟ್ರಪತಿ CP ರಾಧಾಕೃಷ್ಣನ್ ಅವರು ಯಾವ ಭಾಷೆಯ ಪರಂಪರೆ ಮತ್ತು ಸಂಸ್ಕೃತಿಗೆ ಸಂಬಂಧಿಸಿದ 13 ಪ್ರಕಟಣೆಗಳನ್ನು ಬಿಡುಗಡೆ ಮಾಡಿದರು? ಉತ್ತರ ತಮಿಳು. ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಇತ್ತೀಚೆಗೆ ವಿಶ್ವರಾಜ್ ಕ್ಷಿಪಣಿಯ ಪರೀಕ್ಷೆಯನ್ನು ಎಲ್ಲಿ ಯಶಸ್ವಿಯಾಗಿ ನಡೆಸಿತು? ಉತ್ತರ ಚಂಡೀಪುರ, ಒಡಿಶಾ. ಕೆನಡಾದ ಪ್ರಧಾನಿ ಮಾರ್ಕ್ ಕಾರ್ನಿ ಅವರ ಭಾರತ ಭೇಟಿಯ ಸಂದರ್ಭದಲ್ಲಿ ಉಭಯ ದೇಶಗಳ ನಡುವೆ ಎಷ್ಟು ಮೊತ್ತದ ವ್ಯಾಪಾರ ಗುರಿಯನ್ನು ನಿಗದಿಪಡಿಸಲಾಗಿದೆ?
ಉತ್ತರ $50 ಬಿಲಿಯನ್. ನೀತಿ ಆಯೋಗದ ಅಡಿಯಲ್ಲಿರುವ ಅಟಲ್ ಇನ್ನೋವೇಶನ್ ಮಿಷನ್ ಮೊದಲ ರಾಜ್ಯ ಇನ್ನೋವೇಶನ್ ಮಿಷನ್ ಅನ್ನು ಯಾವ ಈಶಾನ್ಯ ರಾಜ್ಯದಲ್ಲಿ ಪ್ರಾರಂಭಿಸಿದೆ? ಉತ್ತರ ತ್ರಿಪುರಾ. ಕೇಂದ್ರ ಪರೋಕ್ಷ ತೆರಿಗೆಗಳು ಮತ್ತು ಕಸ್ಟಮ್ಸ್ ಮಂಡಳಿಯು ತಯಾರಕ ಆಮದುದಾರರಿಗಾಗಿ ಜಾರಿಗೆ ತಂದ ಹೊಸ ಸೌಲಭ್ಯ ಯಾವುದು? ಉತ್ತರ ವಿಳಂಬಿತ ಕಸ್ಟಮ್ಸ್ ಸುಂಕ ಪಾವತಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಮೈಕ್ರಾನ್ ಕಂಪನಿಯ ಸೆಮಿಕಂಡಕ್ಟರ್ ಪ್ಲಾಂಟ್ ಅನ್ನು ಗುಜರಾತಿನ ಯಾವ ಸ್ಥಳದಲ್ಲಿ ಉದ್ಘಾಟಿಸಿದರು? ಉತ್ತರ ಸನಂದ್. ರಣಜಿ ಟ್ರೋಫಿ 2025-26ರ ಫೈನಲ್ಸ್ನಲ್ಲಿ 8 ಬಾರಿಯ ಚಾಂಪಿಯನ್ ಕರ್ನಾಟಕವನ್ನು ಸೋಲಿಸಿ ಮೊಟ್ಟಮೊದಲ ಬಾರಿಗೆ ಪ್ರಶಸ್ತಿ ಗೆದ್ದ ತಂಡ ಯಾವುದು? ಉತ್ತರ ಜಮ್ಮು ಮತ್ತು ಕಾಶ್ಮೀರ. ಮಾರ್ಚ್ 2, 2026ರಂದು ನವದೆಹಲಿಯಲ್ಲಿ ನಡೆದ ಯಾವ ಸಂಸ್ಥೆಯ 70ನೇ ಸಂಸ್ಥಾಪನಾ ದಿನಾಚರಣೆಯನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟಿಸಿದರು? ಉತ್ತರ ಸೆಂಟ್ರಲ್ ವೇರ್ ಹೌಸಿಂಗ್ ಕಾರ್ಪೊರೇಷನ್. ಕೇಂದ್ರ ಸಚಿವ ಸರ್ಬಾನಂದ ಸೋನೋವಾಲ್ ಅವರು ಇತ್ತೀಚೆಗೆ ಯಾವ ರಾಷ್ಟ್ರೀಯ ಜಲಮಾರ್ಗದಲ್ಲಿ 3 ಯೋಜನೆಗಳನ್ನು ಉದ್ಘಾಟಿಸಿದರು? ಉತ್ತರ ರಾಷ್ಟ್ರೀಯ ಜಲಮಾರ್ಗ 2. ಇತ್ತೀಚಿನ ವರದಿಯ ಪ್ರಕಾರ ಜನವರಿ 2026ರಲ್ಲಿ ಭಾರತದ ತೈಲ ಆಮದಿನಲ್ಲಿ ಯಾವ ದೇಶದ ಪಾಲು ಮೊದಲ ಬಾರಿಗೆ 20%ಗಿಂತ ಕಡಿಮೆಯಾಗಿದೆ? ಉತ್ತರ ರಷ್ಯಾ. ಶರ್ಬತ್ ರೂಹ್ ಅಫ್ಜಾ ಉತ್ಪನ್ನವನ್ನು ಹಣ್ಣಿನ ಪಾನೀಯ ಎಂದು ವರ್ಗೀಕರಿಸಿ 4% ತೆರಿಗೆ ವಿಧಿಸಲು ಯಾವ ನ್ಯಾಯಾಲಯ ಇತ್ತೀಚೆಗೆ ಆದೇಶ ನೀಡಿದೆ? ಉತ್ತರ ಸುಪ್ರೀಂ ಕೋರ್ಟ್.